ಹಾಯ್ ಫ್ರೆಂಡ್ಸ್, GR ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ ಮೊದಲ 35 ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಮೊದಲನೆಯ ಚಿತ್ರ ಸೌಭಾಗ್ಯ ಲಕ್ಷ್ಮಿ. ಈ ಚಿತ್ರವು 1953ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ ಎರಡನೆಯ ಚಿತ್ರ ರಾಜಲಕ್ಷ್ಮಿ. ಈ ಚಿತ್ರವು 1954ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ ಮೂರನೆಯ ಚಿತ್ರ ಕನ್ಯಾದಾನ. ಈ ಚಿತ್ರವು 1954ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಮುತ್ತೈದೆ ಭಾಗ್ಯ. ಈ ಚಿತ್ರವು 1956ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ ಐದನೆಯ ಚಿತ್ರ ಮಾಂಗಲ್ಯ ಯೋಗ. ಈ ಚಿತ್ರವು 1958ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಆರನೆಯ ಚಿತ್ರ ಮನೆ ತುಂಬಿದ ಹೆಣ್ಣು. ಈ ಚಿತ್ರವು 1958ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ ಏಳನೆಯ ಚಿತ್ರ ನಾಗಾರ್ಜುನ. ಈ ಚಿತ್ರವು 1961ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಎಂಟನೆಯ ಚಿತ್ರ ರತ್ನಮಂಜರಿ. ಈ ಚಿತ್ರವು 1962ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ವೀರ ಸಂಕಲ್ಪ. ಈ ಚಿತ್ರವು 1964ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ನವಜೀವನ. ಈ ಚಿತ್ರವು 1964ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 11ನೆಯ ಚಿತ್ರ ಮಂಗಳ ಮುಹೂರ್ತ. ಈ ಚಿತ್ರವು 1964ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 12ನೆಯ ಚಿತ್ರ ಅನ್ನಪೂರ್ಣ. ಈ ಚಿತ್ರವು 1964ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 13ನೆಯ ಚಿತ್ರ ಪಾತಾಳ ಮೋಹಿನಿ. ಈ ಚಿತ್ರವು 1965ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 14ನೆಯ ಚಿತ್ರ ಕನ್ನಿಕಾ ಪರಮೇಶ್ವರಿ ಕತೆ. ಈ ಚಿತ್ರವು 1966ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 15ನೆಯ ಚಿತ್ರ ಮಂತ್ರಾಲಯ ಮಹಾತ್ಮೆ. ಈ ಚಿತ್ರವು 1964ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 16ನೆಯ ಚಿತ್ರ ಎಂದು ನಿನ್ನವನೇ. ಈ ಚಿತ್ರವು 1966ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 17ನೆಯ ಚಿತ್ರ ಸತಿ ಸುಕನ್ಯಾ. ಈ ಚಿತ್ರವು 1967ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 18ನೆಯ ಚಿತ್ರ ದೇವರ ಗೆದ್ದ ಮಾನವ. ಈ ಚಿತ್ರವು 1967ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 19ನೆಯ ಚಿತ್ರ ಬಂಗಾರದ ಹೂವು. ಈ ಚಿತ್ರವು 1967ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 20ನೆಯ ಚಿತ್ರ ಅನುರಾಧ. ಈ ಚಿತ್ರವು 1967ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 21ನೆಯ ಚಿತ್ರ ಪ್ರವಾಸಿ ಮಂದಿರ. ಈ ಚಿತ್ರವು 1968ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 22ನೆಯ ಚಿತ್ರ ಅಡ್ಡದಾರಿ. ಈ ಚಿತ್ರವು 1968ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 23ನೆಯ ಚಿತ್ರ ಮೇಯರ್ ಮುತ್ತಣ್ಣ. ಈ ಚಿತ್ರವು 1969ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 24ನೆಯ ಚಿತ್ರ ಮೂರು ಮುತ್ತುಗಳು. ಈ ಚಿತ್ರವು 1970ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 25ನೆಯ ಚಿತ್ರ ಕಣ್ಣೀರು. ಈ ಚಿತ್ರವು 1970ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 26ನೆಯ ಚಿತ್ರ ಬೋರೇಗೌಡ ಬೆಂಗಳೂರಿಗೆ ಬಂದ.
ಈ ಚಿತ್ರವು 1970ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 27ನೆಯ ಚಿತ್ರ ಅಪರಾಜಿತೆ. ಈ ಚಿತ್ರವು 1970ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 28ನೆಯ ಚಿತ್ರ ಒಂದೇ ಕುಲ ಒಂದೇ ದೈವ. ಈ ಚಿತ್ರವು 1971ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 29ನೆಯ ಚಿತ್ರ ನ್ಯಾಯವೇ ದೇವರು. ಈ ಚಿತ್ರವು 1971ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 30ನೆಯ ಚಿತ್ರ ಅನುಗ್ರಹ. ಈ ಚಿತ್ರವು 1971ರಲ್ಲಿ ತೆರೆ ಕಂಡು ಆವರೇಜ್ ಆಗಿತ್ತು. ಅವರ 31ನೆಯ ಚಿತ್ರ ವಿಷಕನ್ಯೆ. ಈ ಚಿತ್ರವು 1972ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 32ನೆಯ ಚಿತ್ರ ನಾರಿ ಮುನಿದರೆ ಮಾರಿ. ಈ ಚಿತ್ರವು 1972ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 33ನೆಯ ಚಿತ್ರ ಕುಳ್ಳ ಏಜೆಂಟ್ 000. ಈ ಚಿತ್ರವು 1972ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ 34ನೆಯ ಚಿತ್ರ ಬಲೆ ಹುಚ್ಚ. ಈ ಚಿತ್ರವು 1972ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 35ನೆಯ ಚಿತ್ರ ಸ್ವಯಂವರ. ಈ ಚಿತ್ರವು 1973ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ ಮೊದಲ 35 ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.